ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಈ ಕೋಣೆಗೂಡು ಗ್ರಾಮದಲ್ಲಿ ಶವವನ್ನು ಹೊತ್ತು ಸಾಗಿದಂತಹ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡ್ತೋ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬಿಸಿಲೇ ಇರಲಿ ಮಳೆಯೇ ಬರಲಿ ಸರ್ವ ಋತುವಿನಲ್ಲೂ ಕೂಡ ಈ ಊರ ಜನರ ಗ್ರಹಚಾರ ಯಾವಾಗಲೂ ಕೂಡ ಕೆಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಳ್ಳಿಲಿ ಮಕ್ಕಳು ಹುಟ್ಟಿದ್ರು ಇಲ್ಲ ಯಾರಾದರೂ ಕಾಯಿಲೆ ಬಂದು ಸತ್ರು ಇವರ ಬಾಳಿಗೆ ಜೋಳಿಗೆಯೇ ಜೀವಾಳ. ಆದರೆ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಈ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಹೊಸ ಬದುಕಿನ ಭರವಸೆಯನ್ನು ಹುಟ್ಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕೋಣೆಗೂಡು ಗ್ರಾಮದಲ್ಲಿ ಸೂಕ್ತ ರಸ್ತೆ ಸೇತುವೆಯ ಸೌಲಭ್ಯವಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆಯೂ ಸಿಗದೆ ಅಸುನೀಗಿದ ಯುವಕನ ಶವವನ್ನು ಹೊತ್ತೊಯ್ಯಲಿಕ್ಕೆ ಪರದಾಡಿದರು. ಜೋಳಿಗೆಯಲ್ಲಿ ಶವವನ್ನು ಹೊತ್ತು ಸಾಕ್ತಾ ಇರುವ ಕುರಿತು 4 ದಿನಗಳ ಹಿಂದೆ ಪಬ್ಲಿಕ್ ಟಿವಿ ಕರುಣಾಜನಕ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಪ್ತ ಸಹಾಯಕರು ಕಳಸಾ ತಾಲೂಕಿನ ಕೋಣೆಗೂಡು ಗ್ರಾಮಕ್ಕೆ ದಿಢೀರ್ ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40 ಲಕ್ಷ ಹಣ ಬಿಡುಗಡೆಯಾಗಿದೆ. ಅದರಲ್ಲಿ ಇಲ್ಲಿಗೆ ಬೇಕಾಗುವಂತಹ ಸೇತುವೆ, ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಇನ್ನಷ್ಟು ಹಣ ಬೇಕಾಗುತ್ತೆ. ಹಾಗಾಗಿ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಮಳೆಯ ಆರ್ಭಟಕ್ಕೆ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಯಿತೋ ಈಗ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಸ್ತೆ ಮತ್ತು ಸೇತುವೆಯ ಭಾಗ್ಯ ಕರುಣಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ 29ನೇ ತಾರೀಕಿಗೆ ನನ್ನ ಭಾವನ ಮಗಿಗೆ ಅನಾರೋಗ್ಯ ಆಯಿತು. ತಕ್ಷಣ ಅವನಿಗೆ ಫೋನ್ ಮಾಡಿ ಆಟೋನ ಅಥವಾ ಯಾವುದೋ ಗಾಡಿ ತರ್ಸೋಣ ಅಂತ ಹೇಳಿದರೆ ರಸ್ತೆ ಇಲ್ಲ, ಸೇತುವೆ ಇಲ್ಲ. ಅದೇ ಥರ ಇನ್ನೇನು ಮಾಡೋದು ಹುಷಾರಿದ್ದವನಿಗೆ ಅಂತ ಹೇಳಿ ತಕ್ಷಣ ಇಲ್ಲಿಂದ ನಾವು ಕೋಲಲ್ಲಿ ಕಟ್ಟಿ ಆ ಕಡೆ ಜೋಳಿಗೆ ಥರ ಮಾಡಿ ಹೊತ್ಕೊಂಡು ಹೋದು. ನಾವು ಅವನ್ನ ಹೊತ್ಕೊಂಡು ಹೋಗಿ ಆಸ್ಪತ್ರೆಗೆ ಲೇಟಾಗಿ ತಗೊಂಡು ಹೋಗೋದ್ರಿಂದ ಮಂಗಳೂರು ವೆನ್ಲ್ಯಾಕ್ ಆಸ್ಪತ್ರೆಯಲ್ಲಿ ಅವನು ಡೆತ್ ಆದ. ಹಾಗೆ ಅವನು ಡೆಡ್ ಬಾಡಿನ ತಗೊಂಡು ಆಂಬುಲೆನ್ಸಲ್ಲಿ ಇಲ್ಲಿ ತನಕ ಬಂದು ಅಲ್ಲಿಂದ ಆ ಮಂಡ್ರ ರಸ್ತೆಯಿಂದ 2 ಕಿಲೋಮೀಟ್ರು ಎಲ್ಲರೂ ಸೇರಿ ಅವನ ಜೋಳಿಗೆಯಲ್ಲಿ ಈ ಕಡೆ ಹೊತ್ಕೊಂಡ್ಬಂದರು. ಹೊತ್ಕೊಂಡ್ಬಂದಾಗ ನಮ್ಗೆ ತುಂಬ ಸಮಸ್ಯೆ ಆಯಿತು. ಅದನ್ನು ನಾವು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಾವು ಹೇಳಿದಾಗ, ಸರ್ ಈ ರೀತಿ ಬನ್ನಿ, ನಮ್ಗೆ ಕಷ್ಟ ಉಂಟಂತ ಕರೆದಾಗ ಅವರು ತುಂಬ ಹೃದಯದಿಂದ ಅವರು ನಮ್ಮ ಕಷ್ಟವನ್ನು ಆಲೈಸೋಕ್ಕೆ ಅವರು ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಪತ್ರಿಕಾ ಮಾಧ್ಯಮದವರು ಪ್ರತಿಯೊಂದು ಅವತ್ತು ಅವ್ರು ಬಂದಾಗ ಮಳೆ ಇತ್ತು, ಪ್ರತಿಯೊಂದು ಹೆಜ್ಜೆಗೂ ಅಲ್ಲಿ ಎಲ್ಲಿ ಸೇತುವೆ ಇಲ್ಲ ಅಂತೇಳಿ ಹಳ್ಳದಲ್ಲಿ ಇಲ್ಲಿ ಮೊನ್ನೆ ಆಗಿದ್ದ ಘಟನೆಯಿಂದ 31ನೇ ತಾರೀಕು ಶನಿವಾರದಂದು ಒಬ್ಬ ಎಸ್ಸಿ ಹುಡುಗ ಒಬ್ಬ ಡೆತ್ ಆಗಿದ್ದ. ಅವನ್ನ ಬಾಡಿ ತರಲಿಕ್ಕೆ ರೋಡ್ ಇಲ್ಲ, ಸೇತುವೆ ಇಲ್ಲ, ಏನು ವ್ಯವಸ್ಥೆ ಇಲ್ಲ ಅಂತ ಎಲ್ಲ ವಿಡಿಯೋ ಮಾಡಿ ಪತ್ರಿಕಾ ಮಾಧ್ಯಮದವರಿಗೆ ಕೊಟ್ಟಿದ್ವಿ. ಅದರಿಂದ ಅವರು ಬಂದು ಎಲ್ಲ ವರದಿ ಮಾಡ್ಕೊಂಡು ಹೋಗಿ ಟಿವಿ ನ್ಯೂಸ್ ಚಾನಲ್ಗಳಿಗೆ ಹಾಕಿದ್ರು. ಅದನ್ನು ನೋಡಿದಂಥ ಅಧಿಕಾರಿಗಳು ಎಲ್ಲ ಎಚ್ಚೆತ್ತುಕೊಂಡು ಇವತ್ತು ಬಂದು ಸೇತುವೆ ಹಾಗೆ ರೋಡು ಎಲ್ಲವನ್ನು ಮಾಡಿಕೊಡ್ತೇವೆ ಎಂದು